ಒಂದು ರೇಪ ಸ್ವಲ್ಪ ಕಡಕ್ ಮಾತಾಡಬೇಡ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ಎಷ್ಟು ದುರಂತದ ರೀ ಅಪ್ಪವ್ರೆ. ನೀವು ಇವತ್ತು ಬಂದಿರಿ, ಇದು ಸಮಸ್ಯೆ ಎದುರಿಸ್ಲತ್ತೀರಿ. 1995-96ನೇ ಇಸ್ವಿಯಲ್ಲಿ ಜಗದ್ಗುರುಗಳನ್ನ ಕರ್ಕೊಂಡು ಬರಬೇಕಾಗಿದ್ರೆ ಎಲ್ಲರನ್ನು ಕೂಡಿಸಿ ಸಮಭಾವದಿಂದ ನಮ್ಮ ತಲೆ ಯಾಕೋ ಸಮನೆ ಅಂತ ಅನಿಸ್ತು. ಯಾವಾಗ ನಿಮ್ ಸಂಘ ನಮ್ದು ಎಷ್ಟು ಸ್ಟೇಟ್ಮೆಂಟ್ ಅದನ್ನು ಲೆವೆಲ್ ಹೇಳ್ಕೊಂಡು ಬಂದೆವು. ಆ ಸಂದರ್ಭದಲ್ಲಿ ಈ ಕಡೆ ಗುರುಗಳನ್ನ ಕರ್ಕೊಂಡು ಸ್ಟೇಜಿಗೆ ಹೋಗೋ ತನಕ ಬೆಂಕಿಗೆ ಹಚ್ಚಿದ ಜಾತಿ ಇದು. ಸ್ಟೇಜಿಗೆ ಬೆಂಕಿ ಹಚ್ಚಿದ ಜಾತಿ ಇದು. ದುನಿಯಾದಾಗ ಯಾವ್ರ ಹೇಳ್ಯಾನ ಇಂತ ಹೀನ ಕೃತ್ಯ ಮಾಡಂತ? ಬಸವಣ್ಣರು ಹೇಳ್ಯಾರ? ಅರೆ ಗುರು ಬರ್ಲಂತ ನಾನು ದಾರಿ ಕಾಯ್ತೀನಪ್ಪ. ಶರಣರ ಬರುವೆನಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳಿದ್ರು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದಿ ಗುರುವೆ, ಭವಬಂಧನವು ಬಿಡಿಸಿ ಪರಮ ಶಾಂತಿಯ ತೋರಿದಿ ಗುರುವೆ. ಅಂತಹ ಗುರುವನ್ನ ನೀನು ಒಂದು ಗುರು ಅಂತ ಹೇಳ್ಕೊಲತ್ತಿದಿ. ನಿನಗೂ ಒಬ್ಬ ನಮಸ್ಕಾರ ಮಾಡವನ, ನಿಂದು ಒಬ್ಬ ಪಾದ ಪೂಜೆ ಮಾಡವನ, ನಿನಗೂ ಒಂದು ಜಗಲಿ ಮೇಲೆ ಒಯ್ದು ಕೂಡಿಸವನ. ಅದೇ ಇನ್ನುಳಿದ ಸಮಾಜದ ಗುರುಗಳು ಬರುವಾಗ ಅವರು ಟೆಂಟಿಗೆ ನೀವು ಊರಿಗೆ ಹೆಸರು ನಿನ್ ಬಳಿ ಮಾನವೀಯತೆ ಅದೇನು, ಮನುಷ್ಯತ್ವದ ಏನು ಇಲ್ಲ. ಎಲ್ಲಿ ದಯವಿಲ್ಲದ ಧರ್ಮದಾವುದಯ್ಯ, ನಿನ್ನ ಹತ್ರ ಇದೇ ಸಾಮಾನ್ಯ ಜ್ಞಾನನೇ ಇಲ್ಲ. ಅಂಥವ್ರ ಬಗ್ಗೆ ನಾವ್ ಏನ್ ಮಾತಾಡ್ಲಿಕ್ಕೆ ಸಾಧ್ಯದ? ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತ ಎಲ್ಲ ಸಮಾಜಕ್ಕೆ ಒಂದೇ ಸಂದೇಶ ನಾನು ಕೊಡ್ತಾ ಇದ್ದೀನಿ. ನಮ್ಮೆಲ್ಲ ಹಿಂದೂ ಬಾಂಧವರು, ನಾವು ವೀರಶೈವರು ಇರಬಹುದು, ಲಿಂಗಾಯತ ಇರಬಹುದು, 96 ಜಾತಿ ಜನಾಂಗಗಳು ಲಿಂಗಾಯತ ಇದು ಸಂಪೂರ್ಣ ಧರ್ಮವನ್ನು, ಹಿಂದೂ ಧರ್ಮವನ್ನು ಆಶ್ರಯಿಸಿಕೊಂಡು ಬದುಕಿವೆ. ಅಂತಹ ವಿಶಾಲವಾಗಿರತಕ್ಕಂತಹ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಹೆಂಗ ಸಂರಕ್ಷಣೆ ಮಾಡಬೇಕಾಗಿದೆ? ಅದ್ರ ಬಗ್ಗೆ ಚಿಂತನೆ ಬೇಕಲ್ಲ. ಯಾವಾಗಲೇ ಇಲ್ಲಿ ಕಾರ್ಯಕ್ರಮ ಮಾಡೋದ, ಮೊನ್ನೆ ಬುದ್ಧಿ ದಸರಾ ದರ್ಬಾರ್ ಅಂತ ಕಾರ್ಯಕ್ರಮ ಮಾಡಿದೀವಿ. ನೀವೇನ ಬೈಲಕ್ರ ಬೈದಿರಿ. ಏನಂತ ಬೈದಿರಿ ಅಂತಂದ್ರೆ ಮೆಟ್ ಹಚ್ಚಿ ನೋಡಿರಿ ಅಂತ ಅವರೇ ಅಂತಾರೆ ಮೀಡಿಯಾದಾಗ. ನಾವ್ ಹೇಳಿಲ್ಲದು, ಪ್ರತಿ ಮೀಡಿಯಾದಾಗ ಅವೇ ಹೇಳತ್ತಾವ. ಅರೆ ಪಾಪ ನೀವು ಒಂದು ಸಲ ಅಂದಿರ್ಬೇಕಾರೆ ಅವ್ರು 100 ಸಲ ಹೇಳ್ಕೊಲ್ಲತ್ತು. ದೊರಿದ್ರತನ ಇದು. ಆದ್ರೆ ನಾನು ಕೇಳ್ತಾ ಇದ್ದೀನಿ, ನಾವು ನಿಮ್ಮನ್ನು ಬಹಳ ಗೌರವ ಕೊಟ್ಟಿವ್ರಿ. ಆ ಶಬ್ದ ಬಳಕೆ ಮಾಡ್ಕೊಂಡು ನೀವು ಹಾಳಾಗ್ತಾ ಇದ್ದೀರಿ. ಎಲ್ಲರನ್ನ ಪ್ರೇಮ ಮಾಡ್ರಿ, ಆದ್ರೆ 85 ಲಕ್ಷ ರೂಪಾಯಿ ಕೊಟ್ಟು ಟೆಂಟ್ ಹೊಡೆಸಿದ್ವಿ, ಗುರುಗಳ ಮಹಾಪೂಜೆ ನಡೆಸಿದ್ವಿ. ಆದ್ರೆ 85 ನಿಮಿಷ ಸುಖದಿಂದ ಕಾರ್ಯಕ್ರಮ ಮಾಡಿಕೊಟ್ಟಿಲ್ಲ. ಇದು ನೋಡಿದ್ರೆ ಒಂದೊಂದು ಸಲ ಈ ದೇಹದಲ್ಲಿ ಮನುಷ್ಯನಲ್ಲಿ ಇಷ್ಟು ಉಗ್ರತೆ ಬರ್ತಿತ್ತು. ಏನ್ ಮಾಡ್ಬೇಕು? ನಮ್ ಗುರು ಹೇಳ್ದ, ಶಾಂತ ಆಗ, ನಿಂದು ವೀರಭದ್ರನ ಅವತಾರ ಏನ್ ಕೆಲಸಕ್ಕಿಲ್ಲ, ಇಲ್ಲ ಅನುಷ್ಠಾನದ ಪೂಜೆದ ಶರಣರ ನಾಡಿನ ಪೂಜೆ ಮಾಡ್ಕೊಂಡು ಹೋಗದ್ದ ಅಂತ ಹೇಳಿದ್ರು. ರೊಕ್ಕ ನಾವು ಖರ್ಚು ಮಾಡಿವಿ, ದುಡ್ಡು ನಾವು ಕೊಟ್ಟಿವಿ. ಇದು ಪ್ರಜಾಪ್ರಭುತ್ವದನ, ರಾಜಸತ್ಯ ಅದನ, ಇಲ್ಲಿ ಕಾನೂನು ಅದನ ಅಥವಾ ಇಲ್ಲ ಅನ್ನತಕ್ಕಂಥದ್ದು ನಾವು ತಲೆ ಹೊಡ್ಕೊಳ್ಬೇಕಾಗಿದೆ. ಅದಕ್ಕೆ ನಾನು ಹೇಳಿದೆ, ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ. ನಾನು ಕೇಳಿದೆ ಪೊಲೀಸರಿಗೆ, ಯಾಕ್ರಿ ಹಿಂಗಂತಂದ್ರೆ ಮ್ಯಾಲಿಂದ ಫೋನ್ ಹೊಂಟದ್ರಿ. ಅವ ಶಾಣೆ ಮನುಷ್ಯ ಯಾವನ? ಇವತ್ತಲ್ಲ ನಿರ್ವಾಚನ ವ್ಯವಸ್ಥೆ, ಪ್ರಜರನ್ನ ಸಂರಕ್ಷಣೆ ಮಾಡಬೇಕಾಗಿತ್ತು. ಇವತ್ತಿದೆಲ್ಲವನ್ನು ನೋಡಿದ್ರೆ ಬಹಳ ದುರಂತದ ಅವಸ್ಥೆಯನ್ನು ಹೋಗ್ತಾ ಇದ್ದೀವಿ. ನಾನು ಸಾಮರಸ್ಯ ಸಾರ್ತಕ್ಕಂಥ ವ್ಯವಸ್ಥೆ ನಿಮಗೆ ಹೇಳ್ತೀನಿ. ಇವತ್ತು ಲವ್ ಜಿಹಾದ್ ಆಗ್ತಾ ಇದೆ, ಆಗ್ಲತ್ತದ. ಬೇರೆ ಕಡೆ ಲವ್ ಜಿಹಾದ್ ಆದಾಗ ಲಟ್ ತಗೋ, ಬಡಗಿ ತಗೋ, ಹೊಡಿ ಕಡಿ ನಡೀತದಪ್ಪ ಅವ್ರಿ. ಇಲ್ಲಿ ಬಸವ ಕಲ್ಯಾಣದಲ್ಲಾಯ್ತು, ನಮ್ದೆಲ್ಲ ಹುಡುಗರು ಫೋನ್ ಮಾಡಿದ್ರು, ಅಪ್ಪೋರೆ ಹಿಂಗಾಗಿದೆ, ಒಂದು ಹುಡುಗಿಗೆ ಈ ರೀತಿ ಆಗಿದೆ, ಏನ್ ಮಾಡಬೇಕು ಅಂದಾಗ ನಾನು ಒಂದೇ ಹೇಳಿದೆ, ಅವ್ರ ಮನೆಗೆ ಹೋಗ್ರಿ. ಮನೆಗೆ ಹೋದ್ರೆ ನಮಗೆ ಹೊಡಿತಾರ, ಸ್ಟೇಷನ್ದವ್ರಿಗೆ ಹೇಳ್ರೆ ತಾನೇ ಹೊರಗಡೆ ತರ್ತಾರ. ಇಷ್ಟಾದ ನಂತರ ಕೊನೆಗೆ ಒಂದು ನಾನು ಹೇಳಿದೆ, ಹೊಡಿಬೇಕಾ ಬಡಿಬೇಕಾ ಕಡಿಬೇಕಾ ಏನ್ ಮಾಡೋದಿಲ್ಲ. ಒಂದೇ ಹೇಳಿದೆ. ಆ ಹುಡುಗಿ ಕೇಳಿದ್ರು, ಇಲ್ಲ ನಾನು ಅವನ ಜೊತೆ ಹೋಗ್ತೀನಿ. ಎಸ್ ಓಕೆ, ನೀನು ಇಟ್ಕೊಳ್ತೇನಪ್ಪ? ಎಸ್ ನಾನು ಇಟ್ಕೊಳ್ತೇನೆ. ಸರಿ, ಈಗ
ಹಿಂದೂ ಹುಡುಗಿ ಆದ್ರೂ ಹುಡುಗಿನೇ, ಮುಸ್ಲಿಂ ಹುಡುಗಿ ಆದ್ರೂ ಹುಡುಗಿನೇ, ಮುಸ್ಲಿಂ ತಾಯಿ ಆದ್ರೂ ಮುಸ್ಲಿಂ ತಾಯಿನೇ, ಹಿಂದೂ ತಾಯಿ ಆದ್ರೂ ತಾಯಿಯ ಕರುಳು ಮಾತ್ರ ವೇದನೆ, ದುಃಖ, ಕಷ್ಟ ತಂದೆ ತಾಯಿ ಅನುಭವಿಸ್ತಾರೆ. ನಾನು ಒಂದೇ ಹೇಳಿದೆ, ಹೊಡೆದು ಬಡೆದು ಕಡೆದು ಇದು ಏನು ಅರ್ಥದಲ್ಲ. ಎಷ್ಟು ಜನ ಅಪ್ಪ ಆ ಮನುಷ್ಯನಿಗೆ ಹೆಣ್ಮಕ್ಳು ಅಂದ್ರೆ 4 ಜನ ಹೆಣ್ಮಕ್ಳ್ರಿ ಅಪ್ಪ ಅವರೇ. ಆ ಮನುಷ್ಯನಿಗೆ ಅಂದ್ರೆ ಆ ಹುಡುಗನಿಗೆ 4 ಜನ ಅಕ್ಕ ತಂಗಿಯರಿದ್ರು. ನಮ್ಮ ಹುಡುಗರಿಗೆ ಹೇಳಿದೆ, ಎಷ್ಟು ಜನ ಇದ್ರು ನೀವು? ನಾವು 100 ಜನ ಇದ್ದೀವ್ರಿ ಅಪ್ಪ. ಒಂದು ಆಫರ್ ಕೊಡೋರಿಗೆ ಏನಂತಂದ್ರೆ, ನಾವು 100 ಜನ ಇದ್ದೀವಿ, ಇದ್ರಾಗ ಇಂಜಿನಿಯರ್ನ, ಡಾಕ್ಟರ್ನ ಇಲ್ಲನೇ ಹಣ, ಇದ್ರಾಗ ನಿಂದು ಒಂದು ಹುಡುಗಿ ಇಲ್ಲಿ ಕೊಡು, ನಮ್ಮ ಹುಡುಗಿ ತಕೊಂಡು ಹೋಗು. ಇದು ಸಾಮರಸ್ಯ. ಕರೆಕ್ಟ್ ಅದಲ್ರಿ? ಡಿಪಾರ್ಟ್ಮೆಂಟ್ ಹೋಗ್ಬೇಕಾಯ್ತು. ಸಾಮರಸ್ಯ, ಪ್ರೇಮ. ಹೋಗಿದ್ರೆ ನಮ್ದೊಂದು ಹುಡುಗಿದ್ ಬಲಿ ಆಗಬಾರದು. ಅವಾಗ ಹೇಳಿದ ತಕ್ಷಣ ಅವ್ರ ತಂದೆಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತೆ. ತೇರೆ ವಜಾಸೆ ಮೇರಾ ಬೇಟಿ ಕಾ ಇಜ್ಜತ್ ಲೂಟ್ ಗೈ ಮಾ ಅಂತ ಬೈದ್ ಶುರು ಮಾಡ್ತಾನೋ. ಅವಾಗ ತಕ್ಷಣನೇ ಇವ್ರು ಹುಡುಗರು ಕೇಳ್ತಾರೆ, ಆ ಹುಡುಗಿನೂ ಎದುರು ನಿಲ್ತದ. ಅವಾಗ ಏನಮ್ಮ ನೀನ್ ತಗೊಂಡು ಇನ್ ಜೊತೆ ಹೋಗ್ತೀಯ ಅಂತಂದಾಗ ಅವ ಹೇಳ್ತಾನೆ, ನಮ್ಮ ಅಕ್ಕಗೂ ಕೊಡಲ್ಲ, ನಮ್ಮ ತಂಗಿಗೂ ಕೊಡಲ್ಲ, ನನ್ನ ನಿಕ್ಕಿಗೆ ತಗೊಂಡು ಹೋಗಲ್ಲ ಅಂತ ಬೈಕೊಂಡು ಹೊಡ್ಕೊಂಡು ಇವತ್ತು ಅದಕ್ಕೆ ಒಂದು ಸೇವಾ ಕೇಂದ್ರದಲ್ಲಿ ಇಟ್ಟು ಪ್ರಶಿಕ್ಷಣ ಕೊಟ್ಟು ಬದುಕು ಕಟ್ಟಿಸ್ತಾ ಇದ್ದೀವಿ. ಇದು ಯಾರು ಮಾಡಿದ್ರು ಅಂದ್ರೆ ಬಸವ ಕಲ್ಯಾಣದ ತರುಣರು ಮಾಡಿದ್ರು. ಇದು ನಮ್ಮ ಸಾಮರಸ್ಯ, ಇದು ನಮ್ಮ ಪ್ರೇಮ. ಯಾಕಿದನ್ನ ನಾವು ಪ್ರೇಮ ಈ ವಿಚಾರ ಮಾಡಿದೆ ಅಂತಂದ್ರೆ, ಹಿಂದೂ ಹುಡುಗಿಯ ತಾಯಿ ಎಷ್ಟು ಅಳ್ತಾಳೆ ಅಷ್ಟೇ ಮುಸ್ಲಿಂ ಹುಡುಗಿ ತಾಯಿನೂ ಕೂಡ ಅಳ್ತಾಳ. ಆ ತಾಯಿಯ ವೇದನೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮುಂದೆ ನಮ್ಮ ಗೋ ಸೇವಕರಿಗೆ ಒಂದು ಮಾತು ಹೇಳ್ತೀನಿ. ಗೋ ಸೇವೆ ರಕ್ಷಣೆಗಾಗಿ ಹೋಗ್ಬೇಕು ನಮ್ಮ ಧರ್ಮ. ಆದ್ರೆ ಒಬ್ಬನೇ ಹೋಗಿ ನಾನು ಹಿಡಿತೀನಿ, ನಾ ಮಾಡ್ತೀನಿ ಅಂದ್ರೆ ನಿನ್ನ ಮೂರ್ಖತನ. ಸತ್ತಿದ್ರೆ ಒಂದು ಆಕಳ ಸಾಯಿಲಿ. ನೀನು ಹಿಡಿಬೇಕಾಗಿದ್ರೆ ನಿನ್ನ ಜೊತೆ 100 ಜನ ಇದ್ದು ಅದನ್ನ ಎದುರಿಸ್ತಕ್ಕಂಥ ತಾಕತ್ತಿದ್ರು ಹೋಗು, ಇಲ್ಲೋದ್ರೆ ನಿನ್ನ ಬದುಕಿಸ್ಕೋ. ನಾಳೆಗೆ ನೀ 1000 ಆಕಳುಗಳನ್ನ ರಕ್ಷಿಸಬಹುದು. ನೀ ಸತ್ತು ಹೋದಿ ಅಂದ್ರೆ ಏನು ಕೆಲಸಕ್ಕೆ ಬರ್ತಕ್ಕಂಥದ್ದಲ್ಲ. ತರುಣರಿಗೆ ಆವೇಶ ಚಲೋ ಅಲ್ಲ, ಉದ್ವೇಗ ಚಲೋ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ, ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕಾಗಿದೆ. ಎಲ್ಲಿ ನಮ್ಮನ್ನು ಹಾಳು ಮಾಡ್ಲತ್ತಾರ? ನಾಳೆನೆ ಬರ್ತದೆ ಬಸವ ಪಂಚಮಿ. ಎಷ್ಟು ಸುಂದರ ಶಬ್ದ. ನಾಗ ಪಂಚಮಿ ಹೋಗಿ ಬಸವ ಪಂಚಮಿ. ಆ ಬಸವ ಪಂಚಮಿ ದಿವಸ ನೀವ್ಯಾರು ಕೂಡ ಹಾಲು ಹಾಕ್ಬಾರ್ದು. ಬೇರೆ ಅವ್ರಿಗೆ ಕುಡಿಸ್ರಿ, ಇವ್ರಿಗೆ ಕುಡಿಸ್ರಿ, ಹಂಗ್ ಕುಡಿಸ್ರಿ, ಹಿಂಗ್ ಕುಡಿಸ್ರಿ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲಿ ಕಲ್ಲಿಗೆ ಹಾಲು ಹಾಕಂತ ಹೇಳಿಲ್ಲ, ಹುತ್ತಿಗೆ ಹಾಲು ಹಾಕು ಅಂತ ಹೇಳಿದೆ. ಹುತ್ತಿಗೆ ಹಾಲು ಹಾಕುವುದಿದೆ, ಅದು ಪಂಚಮಿ ದಿನ ಹಾಕಬೇಕಾಗಿದೆ. ಅವಾಗ ಪುಷ್ಯ ನಕ್ಷತ್ರ ಮಳೆ ಪ್ರಾರಂಭವಾಗಿದೆ. ಪುಷ್ಯ ನಕ್ಷತ್ರ ಮಳೆ ಪ್ರಾರಂಭವಾದಾಗ ಪ್ರತಿ ಮನೆಯಿಂದ 1 ಬಟ್ಟಲ ಹಾಲು ಹುತ್ತಿಗೆ ಹಾಕಿದಾಗ ಆ ಮಳೆ ನೀರು, ಜಿನಿ ಜಿನಿ ಮಳೆ ನೀರು ಆ ಹುತ್ತಿನ ಒಳಗೆ ಹರಿದು ಹೋಗ್ತದ. ಅಲ್ಲೇನು ಕಠೋರವಾಗಿರತಕ್ಕಂಥ ಕಲ್ಲೇನಿದೆ, ಆ ಕಲ್ಲನ್ನು ಒಡೆದು ತನ್ನ ಬಾಯಿಯ ಕಣದಲ್ಲಿ ಆ ಬಿಳಿ ಇರುವೆ ಗೊನ್ನಿ ಹುಳ ಅದನ್ನ ಮೇಲೆ ತಂದು ಬೇಡುತ್ತದ. ನಿಮಗ್ ಬದುಕು ಸಲುವಾಗಿ ಅದು ವಾಟರ್ ರಿಚಾರ್ಜ್ ಮಾಡಿಕೊಡ್ಲತ್ತದ, ಅದು ಬೇಡ ಅಂತ ಇವ್ರು ಹೇಳ್ತಾರೆ. ಮುಂದೆ 3 ಫೀಟ್ ಕೆಳಗಡೆ ಇರತಕ್ಕಂಥ ಮಣ್ಣಿನಲ್ಲಿ ಮೈಕ್ರೋ ನ್ಯೂಟ್ರಿನ್ಸ್ ಇದೆ. 1 ಫೀಟ್ ಮೇಲ್ಗಡೆ ಇರತಕ್ಕಂತಹ ಮಣ್ಣಿನಲ್ಲಿ ಜೀವಕೋಶಗಳಿವೆ. ಅವೆರಡೂ ಹುತ್ತಿನ ಮೇಲೆ ಬಿದ್ದಂತ ಮಣ್ಣನ್ನು ತಂದು ಗಣಪತಿ ಮಾಡುವಂತ 40 ದಿವಸದ 30 ದಿವಸದ ನಂತರ ಬರುತ್ತದ 1 ಕಿಲೋ ಗಣಪತಿ. ಕನಿಷ್ಠ ಪಕ್ಷ 1 ಲಕ್ಷ ಮೌಲ್ಯದ ಗೊಬ್ಬರನ್ನ, ಜೀವಕಣಗಳನ್ನ, ಜೀವಕೋಶಗಳನ್ನ, ಜೀವಶೆಲ್ಸ್ಗಳನ್ನ ಮಂಡಿಗೆ ತಾಕತ್ ಕೊಡ್ತಕ್ಕಂಥದ್ದು ದೊಡ್ಡದಿದೆ. ಸಣ್ಣದೊಂದು ಜೀವಕೋಶದ ಪ್ಯಾಕೆಟ್ ನಾವು ತರ್ಲಿಕ್ಕೆ ಹೋಗಿದ್ರೆ ಅದ್ರ ಕಿಮ್ಮತ್ತು 10,000 20,000 ಗಟ್ಟಲೆ ಹೇಳ್ತಾರೆ. ಇದು ಅಂಧಶ್ರದ್ಧೆನಾ? ಇವರಿಗೆ ಬುದ್ಧಿನೇ ಇಲ್ಲ, ಅಧ್ಯಯನ ಮಾಡಿಲ್ಲ, ಸಂಶೋಧನಾತ್ಮಕ ಚಿಂತನೆ ಇಲ್ಲ. ಇನ್ನೊಂದು ಖತರ್ನಾಕ್ ವ್ಯವಸ್ಥೆ ನಿಮಗೆ. ಮನೆಗಿನ್ ದೇವ್ರ ತೆಗಿರಿ. ನಂಬಲ್ಲೊಬ್ಬ ಬಂದ, ನನಗೆ ಗುರುತಿದ್ದಿಲ್ಲ ಇದು ದೇವ್ರ ತೆಗಿರಿ ಅಂತಂಬ. ಒಬ್ಬ ಬಂದ, ಅಪ್ಪೋರೆ 20 ವರ್ಷ ಹಿಡಿದು ನೋಡ್ಲತ್ತೀನಿ, ನಿಮ್ ಮಠ ಹೆಂಗದ ಹಂಗೆ ಅದ, ಏನ್ ದೊಡ್ಡದು ಬೆಳೆದಿಲ್ಲ, ಏನ್ ಮಾಡಿಲ್ಲ,
ನೀವು ನಂದು 2 ಮಾತು ಕೇಳ್ರಿ, ನೋಡ್ತಾ ನೋಡ್ತಾ ನಿಮ್ಮ ಮಠ ಹಿಂಗೆ ದೊಡ್ಡದು ಮಾಡಿ ಹಾಕ್ತೀನಿ ಅಂತಂದ. ಏನು ಅಂತಂದ, ಈ ನಂಬರ್ ಹೇಳ್ತೇನೆ ಅಂತ ಕೇಳ, ಅಥವಾ ಮತ್ತೇನಾರ ನನಗೆ ಜಾದು ಮಾಡಿಕೊಡ್ತೇನೋ ಅಂತ ಕೇಳ್ದ. ಅವ ಒಂದೇ ಹೇಳ್ದ, ನಿಮ್ದೆಲ್ಲ ದೊಡ್ಡ ದೊಡ್ಡ ಶಿಷ್ಯರ ಮನೆಯವರಿ, ಗೌಡ್ರು, ದೇಶಮುಖರು, ದೇಶಪಾಂಡೆ ಅಂಥವ್ರ ಮನೆಯೊಳಗ ದೇವರುಗಳು ಇರ್ತಾವು. ಆ ಕಂಚಿನ ಪಂಚಲೋಹಗಳಿಂದ, ಪಂಚಧಾತುಗಳಿಂದ ನಿರ್ಮಾಣವಾದಂತ ದೇವರು ಇರುತ್ತವ. ಆ ದೇವರು ನೀವು ತಗೋರಿ, ದೇವ್ರು ತೆಗಿ ಅಂತ ಹೇಳ್ರಿ, ಮ್ಯಾಲೊಂದು ಫೋಟೋ ಕೊಡ್ರಿ, ಇಡ್ರಿ. ಆ ದೇವರು ನೀವು ತಂದು ಮಠದ ಚೆಕ್ ಹೆಂಗ್ ಮಾಡಬೇಕು ಅಂತಂದ್ರೆ, ಹಿಂಗ ಅಕ್ಕಿ ಹಿಡಿಬೇಕು. ನೀವೇನು ಮಾಡಿ ನೋಡ್ರಿ, ಈಗ ನಿಮ್ಮ ಮನೆ ದೇವ್ರು ಇದ್ದು ಅಂತಂದ್ರ ಹಿಂಗ ಅಕ್ಕಿ ಹಿಡೀರಿ, ಅಥವಾ ಒಂದು ಬಟ್ಟಿ ಒಳಗೆ ಅಕ್ಕಿ ಕಟ್ಟಿ ಹಿಂಗ ಸಮೀಪ ಹಿಡ್ರಿ. ಅದು ಸುಡ್ಲತ್ತು ಅಂತಂದ್ರೆ ಅದ್ರೊಳಗೆ ಅಲ್ಫಾ, ಬೀಟಾ, ಗಾಮಾ ಅಂತ 500 ವರ್ಷದ ನಂತರ ತಂತಾನೆ ಸೃಷ್ಟಿ ಆಗ್ತದ. ಅದ್ರ ಕಿಮ್ಮತ್ ಎಷ್ಟು ಅಂದ್ರೆ 1 kg ದೇವರಿಗೆ 1,1000 ಕೋಟಿ ರೂಪಾಯಿ. ಇದು ಸ್ಮಗ್ಲಿಂಗ್ ವ್ಯವಸ್ಥೆ. ದೇವ್ರ ತೆಗೆ ಮತ್ತು ಸ್ಮಗ್ಲಿಂಗೇ ಬಂತಲ್ಲ. ಅಂಥದಕ್ಕೆ ನಮ್ಮ ಜನ, ಮುಗ್ಧ ಜನ ಭಾವುಕರಾಗಿ ಹೋಗ್ತಕ್ಕಂಥದ್ದು. ಏನು ಮುಂದೆ ಯಾವ ಹಳೆ ದೇವ್ರನ್ನೂ ಕೂಡ ಎಲ್ಲೂ ತೆಗಿಲಿಕ್ಕೆ ಹೋಗ್ಬೇಡ. ನಾ ಹೇಳಿದ್ದ ಪ್ರಯೋಗ ನೋಡ್ರಿ, ಹಿಂಗಿತ್ತು ಅಂತಂದ್ರ ಉದ್ಧಾರ ಮಾಡ್ಕೋರಿ. ಸಾಲಿಗ್ರಾಮ ಅಂತ ಇರ್ತದೆ ನಿಮ್ಮ ಮನೆಯೊಳಗೆ, ಅದ್ರ ಮ್ಯಾಲ ಒಂದು ಗೋಡೆ ರೌಂಡ್, ಒಂದ್ ವೇಳೆ ಗೋಲ ಸ್ವಲ್ಪ ಒಂದು ಗೇರಿ ಬಂದಂಗ ಬಂದಿದ್ದು ಅಂತಂದ್ರೆ ಒಳಗಡೆ ಡೈಮಂಡ್ ಅದ ಅಂತ ತಿಳ್ಕೊಳ್ಬೇಕು. ಸಾಲಿಗ್ರಾಮದಾಗ ಅದಕ್ಕೆ ಮಷಿನ್ ಹಚ್ಚಿ ಚೆಕ್ ಮಾಡಿ ಹೊಡೀರಿ. ನೀವು ಸಾವುಕಾರ ಆಗ್ರಿ, ಅವನಿಗರ ಸಾವುಕಾರ ಮಾಡೋ ಸಲಕ್ಕೆ ದೇವ್ರು ಕೊಡ್ಬೇಡ್ರಿ. ಏನ್ ಇವೆಲ್ಲವೂ ಕೂಡ ಎಷ್ಟು ಭಯಾನಕವಾಗಿರ್ತಕ್ಕಂಥ ಕಳ್ಳ ನಾಟಕಗಳನ್ನಾಡಿ ಜನರನ್ನ ಮೋಸ ಮಾಡತಕ್ಕಂಥ ವ್ಯವಸ್ಥೆ. ಇದೆಲ್ಲದರಿಂದ ನಮ್ಮ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಉಳಿಬೇಕಾಗಿದೆ. ಕೊನೆಗೆ ಯಾಕೆ ದೇವರು ಬೇಕಾಗಿದೆ ಅಂದ್ರೆ ಒಂದಕ್ಕೆ ಕಾರಣಕ್ಕೆ ಬೇಕಾಗಿದೆ. ಈ ಮನಸ್ಸು ಅನ್ನತಕ್ಕಂಥದ್ದು ಬೆಳ್ಳಿ ಇದ್ದ ಹಾಗೆ. ಬಳ್ಳಿ ಇರ್ತದಲ್ಲ, ಅದು ಸ್ವತಃ ನಿಲ್ಲುವುದಿಲ್ಲ. ನಿಲ್ಲಕ್ಕೆ ಯಾವ್ದಾದ್ರು ಆಧಾರ ಬೇಕು. ಆ ಆಧಾರವೇ ಯಾವುದು ಅಂದ್ರೆ ದೇವರು, ಗುರು, ತಂದೆ, ತಾಯಿ ನನ್ನೆಂದಿದ್ದಾರೆ ಅಂತಕ್ಕಂಥದ್ದು ಒಂದೇ ಒಂದು ಶಬ್ದ ಇವನ ಆತ್ಮ ಬಲವನ್ನು ತುಂಬುತ್ತದ. ಅಂತಹ ದಿವ್ಯ ಶಕ್ತಿ ಈ ಮನಸ್ಸು ಸಶಕ್ತಗೊಳಿಸಬೇಕಾಗಿದ್ರೆ ಇದು ಇದೆ. ಈ ಹಬ್ಬ ಹರಿದಿನಗಳು ನಮ್ಮ ಉಲ್ಲಾಸವನ್ನು ಬೆಳೆಸ್ತವೆ. ಉಲ್ಲಾಸ ಬೆಳೀತು ಅಂದ್ರೆ ಪೆಟ್ಯೂಟರಿ ಗ್ಲ್ಯಾಂಡ್ ದ್ರವಿಸ್ತದೆ. ಗ್ಲ್ಯಾಂಡ್ ದ್ರವಿಸಿದಾಗ ಮಾತ್ರ 100 ವರ್ಷ ನೀನು ಬದುಕಲಿಕ್ಕೆ ಸಾಧ್ಯ. ಇದು ನಮ್ಮ ದೇಶದ ಸಂಸ್ಕೃತಿಯ ಹಬ್ಬ. ಇವತ್ತವು ಹಬ್ಬಗಳು ಹಾಳಾಗ್ತಾ ಇವೆ. ಅದನ್ನ ಸಂರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ದು. ಗಣೇಶನ ಹಬ್ಬ ಆದ ನಂತರ ನಮ್ಮ ಹಳೆ ಜನ ಹೇಳ್ತಿದ್ರು, ಅದು ಎಲ್ಲಿ ಹೋಗಿ ಕೂಡಿಸ್ಬೇಕು ಅಂತಂದ್ರೆ ಸೀದಾ ಹೊಲದಾಗ ಒಯ್ದಿಡು, ಹಬ್ಟಿ ಗಿಡ ಕೆಳಗಿಡು ಅಂತ ಹೇಳ್ತಿದ್ರ ಅಥವಾ ಅರಣಿ ಮೇಲಿಡು. ಮಳೆ ಹನಿ ಬಿದ್ದಾಗೆಲ್ಲ ಇಡೀ ಹೊಲದ ತುಂಬಾ ಆ ದಿವ್ಯ ಶಕ್ತಿ ಹರಿತಿತ್ತು. ಆ ಮೈಕ್ರೋ ನ್ಯೂಟ್ರಿನ್ಸ್ಗಳು, ಸೂಕ್ಷ್ಮ ಜೀವಕಣಗಳು ಬೆಳೆತಿದ್ದು. ಇವೆಲ್ಲ ವಿಜ್ಞಾನದ ಆಧಾರದ ಮೇಲೆ ನಮ್ಮ ಸನಾತನ ಸಂಸ್ಕೃತಿ ಬೆಳೆದು ಬಂದಿದೆ. ಇದಕ್ಕೆ ಈ ಸಂಸ್ಕೃತಿನ ಉಳಿಸ್ಕೊಂಡು ಹೋಗೋಣ, ಬೆಳೆಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಉದ್ದೇಶದಿಂದ ಇಟ್ಟುಕೊಂಡು, ಗೊತ್ತಾ, ಈ ಹೋರಾಟ ಮೌನದ ಹೋರಾಟ. ಅಪ್ಪಾಜಿಯವರು ಮಾತಾಡಬಾರದು, ಒಳ್ಳೆಯದು. ಯಾಕ? ಒಂದೇ, ಅಲ್ಲಮ ಪ್ರಭುಗಳು ಬೆಳಗಿನಲ್ಲಿ ಬೆಳಗಾಗಿ ಹೋದ್ರು, ಮೌನದಲ್ಲಿ ಮೌನಾಗಿ ಹೋಗಿದ್ರು. ಅವ್ರಿಗೆ ಇಟ್ಟಂತಹ ಮೌನ ಶಕ್ತಿ ಇವತ್ತು ಮತ್ತೆ ಆರಂಭವಾಗ್ತದೆ. ಅಪ್ಪವರ ಮೌನದಿಂದ ಪ್ರಾರಂಭವಾದಂತಹ ಕಾರ್ಯ ಭವಿಷ್ಯತ್ನಲ್ಲಿ ಪ್ರತಿಯೊಬ್ಬರನ್ನ ಮಾತಾಡಿಸುವ ತಾಕತ್ತು ನಿಮಗೆಲ್ಲರಿಗೆ ಬರುತ್ತಂತಕ್ಕಂಥ ವಿಶ್ವಾಸ ನನಗೆ. ಒಬ್ಬ ದಾರ್ಶನಿಕ ಒಂದು ಸುಂದರ ಮಾತನ್ನು ಹೇಳಿದ್ದಾನೆ. ಅಮೆಜಾನ್ ಅನ್ನತಕ್ಕಂಥ ಪರ್ವತ ಇರುವೆ ಕಾಲಿಗೆ ಗೆಜ್ಜೆ ಕಟ್ಟಿದ್ರ ಆ ಗೆಜ್ಜೆ ಶಬ್ದ ಭಗವಂತನಿಗೆ ಕೇಳಿ ಹೋಗುತ್ತೆ ಅನ್ನತಕ್ಕಂಥದ್ದು. ಇವತ್ತು ತಾವೆಲ್ಲರೂ ಬಂದಿದ್ರಿ, ಇಷ್ಟೆಲ್ಲ ಸಂತರು ಬಂದಿದ್ದಾರೆ. ಎಲ್ಲರ ಸಂತರ ಉದ್ದೇಶ ಏನಿದೆ? ಹಿಂದೂ ಧರ್ಮ ಸಂರಕ್ಷಣೆ ಆಗಬೇಕು, ವೀರಶೈವ ಲಿಂಗಾಯತ ಧರ್ಮ ಸಂರಕ್ಷಣೆ ಆಗಬೇಕು. ನಾವೆಲ್ಲರೂ ಒಂದು ಅನ್ನತಕ್ಕಂಥದ್ದು, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಬಂಧು ಅನ್ನತಕ್ಕಂಥದ್ದನ್ನು ವಿಶ್ವಕ್ಕೆ ಸಾರತಕ್ಕಂಥ ಶಾಂತಿಯ ಮಂತ್ರದ ಪಾಠ, ಶಾಂತಿಯ ಮಂತ್ರದ ಸಂಕಲ್ಪದ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಇದು ಇಷ್ಟಕ್ಕೆ ಮುಗುದಿಲ್ಲ. ಇವತ್ತು ಆರಂಭ, ಇವತ್ತು ದೀಪ ಪ್ರಜ್ವಲನ ಆಯಿತು, ಗಿಡಕ್ಕೆ ನೀರು ಹಾಕಿ ಆರಂಭ ಆಯಿತು. ಈ ವೃಕ್ಷ ಮಹಾವೃಕ್ಷವಾಗಿ ಬೆಳೀತದ. ಯಾವಾಗ ಬೀಜ ಹೊರಗಡೆ ಇರುತ್ತದ, ಅದು ಸುಮ್ಮನ
ಕಾಣಿಸ್ತಾ ಇರ್ತದ. ಬೀಜ ಮಣ್ಣಿನಲ್ಲಿ ಮೌನವಾಗಿ ಕೂಡುತ್ತದ, ಮಹಾವೃಕ್ಷಕ್ಕೆ ಜನ್ಮ ಕೊಡುತ್ತದ. ಇವತ್ತು ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಎಲ್ಲಾ ಭಕ್ತರ ಮಧ್ಯದಲ್ಲಿ ಹೊಸ ಚೈತನ್ಯಕ್ಕೆ ನಾಂದಿ ದೀಪವನ್ನು ಬೆಳಗಿಸಿದ್ದಾರೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭ